ಹಲೋ ಹಾಯ್ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗಿದ್ರಿ? ಆರಾಮಿದ್ರಿ? ನಾವು ಆರಾಮಿದ್ದೆ ನೋಡ್ರಿ. ಇವತ್ತು ಮದುವೆ ಮಗಳು ಹೋಗೋದ ದಿವಸ ಅದ ನೋಡ್ರಿ. ಗಂಡನ ಮನೆಗೆ ಕರಿಲಾಕ್ಕೆ ಬಂದಾರ ಎಲ್ಲರೂ. ನಮ್ಮ ಮಮ್ಮಿಗೆ ಅದೆಲ್ಲ ಅವ್ರ ತವ್ರ ಮನೆಯವರೆಲ್ಲ ಉಡಿ ತುಂಬಲತ್ತಾರ. ಆಕಿಗೂ ಉಡಿ ತುಂಬ್ಕೊಂಡೆ ಹೋಗ್ತಾರೆ ಇವತ್ತು. ಬರ್ರಿ ಉಡಿ ತುಂಬ್ಕೊಂಡೆ ಹೋಗೋ ಕಾರ್ಯಕ್ರಮ ಹೆಂಗದ ಅಂತೇಳಿ ಸ್ವಲ್ಪ ಶೂಟ್ ಮಾಡಿಂದದ, ವಿಡಿಯೋ ಮಾಡಿಂದದ ನೋಡ್ರಿ. ಈಗ ಎಲ್ಲ ಉಡಿ ತುಂಬ್ಕೊಂಡು ಮಾಡಿ ಬಂದೆವು ನೋಡ್ರಿ. ನಾನು ಆಕಿನ ಜೊತೆಗೆ ಬಂದೀನಿ, ಗಂಡನ ಮನೆಗೆ ಬಂದೆವು ಆಕೆಂದು. ಮತ್ತು ಭಾಳ ಅಳೋದು ಮಾಡೋದು ಎಲ್ಲ ಭಾಳ ಇದಾಯಿತು, ಭಾಳ ಎಮೋಷ್ನಲ್ ಮೂಮೆಂಟ್ ಇತ್ತು. ವಿಡಿಯೋದ ಮಾಡ್ಲಿಕ್ಕಾಗಿಲ್ಲ, ಭಾಳ ಹೊತ್ತು ಎಲ್ಲರಿಗೂ ಗೊತ್ತೇ ಅದ, ಏನು ಹೇಳೋದು ಇರಲ್ಲ ಏನಿಲ್ಲ, ಅದು ಟೈಮ್ ಹೆಂಗಿರ್ತದೆ ಅಂಥೇಳಿ. ಈಗ ಅರ್ಧ ಹಾದಿಗೆ ಗುಲ್ಬರ್ಗಕ್ಕೆ ಅರ್ಧ ಹಾದಿಗೆ ಬರೋತನ ಅಳ್ಕೊತಾನೆ ಇದ್ದಳು. ನಾವೆಲ್ಲ ಇದು ಮಾಡಿದೆ, ಭಾಳ ಖರೆ ಅಂದ್ರೆ ಗಪ್ಪೆ ಹೊಡೆದಿಲ್ಲ. ಅವ್ರ ಮನೆಯಿಂದ 5 ಮಂದಿ ಬಂದಿರು ಕರಿಲಾಕ. ಈಗ ನೋಡ್ರಿ ಸ್ವಾಗತ ಮಾಡ್ಕೊಳತ್ತಾರ ಅವ್ರದ್ದು ನೆಗಣ್ಯರೆಲ್ಲರೂ ಸೇರಿ. ಅವ್ರ ಮನ್ಯಾಗ ಸ್ವಾಗತ ಮಾಡ್ಕೊಳತ್ತಾರ. 3 ದಿವಸ ಅದ ಇನ್ನು ಮ್ಯಾರೇಜ್ ಅಂದ್ರೆ ಕರ್ಕೊಂಡು ಹೋಗ್ಯಾರ. ಸಂಡೇ ಮದುವೆ ಇತ್ತು, ಶುಕ್ರವಾರ ದಿನ ಕರ್ಕೊಂಡು ಹೋಗ್ಯಾರ 1 ಡೇ ಮೊದಲು. ಈಗ ನೋಡ್ರಿ ಸ್ವಾಗತ ಮಾಡ್ಕೊಳತ್ತಾರ. ಈಗ ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ವಿಡಿಯೋನ ಹೊಸೊಬ್ಬರು ನೋಡ್ತೀರಂದ್ರೆ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂ ಮಾಡಿರಿ. ಈಗ ನೋಡಿರಿ ಆರತಿ ಬೆಳಗ್ಗೆ ಸ್ವಾಗತ ಮಾಡ್ಕೊಳತ್ತಾರ. ಮ್ಯಾಲೂ ಹಿಂಗೆ ಮಾಡಿದ್ರು.
ಮನೆಗೆ ಮ್ಯಾಲೆ ಚಿಡಿಯರು ಹೋದ್ಮೇಲೆ ಎಲ್ಲರೂ ನೆಗಳರೆಲ್ಲ ಸೇರಿ ಮಾಡ್ಲತ್ತಾರ ನೋಡ್ರಿಕ. ಫೋಟೋಗ್ರಾಫರ್ನ ಇದ್ದರು, ಎಲ್ಲ ಒಂದು ಸ್ವಲ್ಪ ಇದು ಎಲ್ಲ ತೊಗೊಳೋರು ಫೋಟೋಸ್ಗಳದೆಲ್ಲ ನಿಂತು ಇಲ್ಲೇ ಒಂದು ಅರ್ಧ ತಾಸು ಆಯಿತು. ಅವ್ರ ಮನೆ ಬಲ್ಲೇ ಒಂದು ಗುಡಿ ಅದ, ಹಂಗಂದು ಅಲ್ಲೊಂದು ಸ್ವಲ್ಪ ಪೂಜೆ ಅದು ಮಾಡಿ ಮಟ್ಟಿ ದೇವಿದ ಆಶೀರ್ವಾದ ತೊಗೊಂಡು ಮನೆಗೆ ಎಂಟ್ರಿ ಮಾಡಿದೆವು. ಮಳೆ ಅಂದ್ರೆ ಭಾಳ ಜಗ್ಗಿತ್ತು ನೋಡ್ರಿ. ಮಳೆ ಇದೇ ಟೈಮಿನಾಗೆ ಇತ್ತು ಮದಿ, ಹಂಗಂದು ಈ ಟೈಮಿನಾಗ ಮಳೆಗಳು ಇರ್ತವೆ. ಮಳೆ ಇದ್ದು ಭಾಳ ಈ ವರ್ಷ ಕಮ್ಮು, ಹೋದ ವರ್ಷ ಭಾಳ ಇತ್ತು ಮಳೆ. ಎಲ್ಲ ಶಾಪಿಂಗು ಮದಿ ಎಲ್ಲ ಮಳೆದಾಗೆ ಆಗೋದು ಎಲ್ಲ. ಈಗ ಸ್ವಾಗತ ಮಾಡ್ಕೊಂಡು ಮನೆಗೆ ಕರ್ಕೊಂಡು ಹೋಗ್ತಾರೆ. ಹೂವು ಅದೆಲ್ಲ ಹಾಕ್ಲತ್ತಾರೆ ನೋಡ್ರಿ. ಎಲ್ಲ ಅರೇಂಜ್ಮೆಂಟ್ ಮಾಡ್ಯಾರ ಸ್ವಾಗತಕ್ಕೆ ಹೆಂಗೆ ಮಾಡ್ಬೇಕಂತೇಳಿ ಹುಡುಗಿಯರದೆಲ್ಲ. ಈಗ ಮ್ಯಾಲೆ ಬಂದೆವು. ತಳಗಿನ ಫ್ಲೋರ್ನಾಗೆಲ್ಲ ರೆಂಟ್ನವ್ರ, ಫಸ್ಟ್ ಫ್ಲೋರ್ನಾಗ ಇವರು ಇರ್ತಾರೆ. ಮ್ಯಾಲೆ ಇನ್ನೊಂದು 2 ಫ್ಲೋರ್ನಾಗೆಲ್ಲ ಇವರೇ ಇರ್ತಾರೆ. ಕೆಳಗಷ್ಟೇ ರೆಂಟಿಗೆ ಕೊಟ್ಟಾರ. ಈಗ ಮೇಲೆ ರೀ ಬಂದೀವಿ. ಈಗ ನಾನು ನಮ್ಮ ಮಕ್ಕಳು ಮತ್ತಂದ್ರೆ ನಮ್ಮ ಛೋಟೆ ಒಬ್ಬನ ಬಂದಿನು. 3 ದಿವಸ ಇರೋದಲ್ಲ, ಹಂಗಂದು ಒಂದು ಹಲ್ದಿ ಅದೆಲ್ಲ ಇಲ್ಲಿ ಫಂಕ್ಷನ್ ಹಾಲಾಗಿದ್ದು ಎಲ್ಲ ಹುಡುಗಿಯರೆಲ್ಲ ಬರ್ಲತ್ತಿರು, ಹಂಗಂದು ನಾನೇ ಜೊತೆಗೆ ಬಂದೀನಿ. ನಾನಿದ್ರೆ ಇದಾಗ್ತದೆ ಅವರಿಗೆಲ್ಲ ರೆಡಿ ಮಾಡೋದು ಮುಟ್ಟೋದು. ಮ್ಯಾರೇಜಿನ ನಾವು ಲೇಟ್ ಮಾಡಿದೆ ಅಂದ್ರೂ ಎಲ್ಲರೂ ಇಲ್ಲೇ ಇರ್ತಾರಲ್ಲ ಅಂಥೇಳಿ ನಾನೇ ಹೋಗೀನಿ. ಈಗ ನೋಡ್ರಿ ಹೂವಿನ ಹಾಸಿಗೆ ಎಲ್ಲ ಇದು ಮಾಡ್ಯಾರ ಸ್ವಾಗತ ಮಾಡ್ಲಿಕ್ಕೆ. ಈಗ ಇವರ ಭಾವಿ ಯಜಮಾನ್ರೂ ರೆಡಿಯಾಗಿ ನಿಂತಿರು ಬೊಕ್ಕೆ ಕೊಟ್ಟು ಸ್ವಾಗತ ಮಾಡೋ ಸಲುವಾಗಿ. ಈಗ ಇದು ಒಂದು ಸ್ವಲ್ಪ ಶೂಟ್ ಮಾಡಿದ್ರು. ಫೋಟೋ ಶೂಟ್ ಮಾಡಿ ಆಕೆಗೆ ಸ್ವಾಗತ ಮಾಡಿಕೊಂಡ್ರು. ಮನೆಗೆಲ್ಲ ಹೋಗಿ ದೇವ್ರದ್ದೆಲ್ಲ ದರ್ಶನ ಮಾಡ್ಕೊಂಡು, ದೇವ್ರ ಜಗಲಿ ಮನೆ ದೇವ್ರಿಗೆ ಅದೆಲ್ಲ ದರ್ಶನ ಮಾಡ್ಕೊಂಡು ರಾತ್ರಿಗೆಲ್ಲ ಒಂದು ಸ್ವಲ್ಪ ಇದ್ದು ಎಲ್ಲ ಅದು ಇದು ಸಣ್ಣ ತಾಳೆ ಪೋಣಿಸೋದು ಮಾಡೋದು ಇವೆಲ್ಲ ಇದ್ದು. ಇಬ್ಬರು ಗಂಡ ಹೆಂಡತಿ ಕೈಲಿಂದ ಪೋಣಿಸ್ತಾರಲ್ಲ, ಹಂಗಂದು ಕರಿಮಣಿ ಇದೆಲ್ಲ ಹಾಕೋದು ಮಾಡೋದು ಎಲ್ಲ ಅವ್ರ ಕೈಲಿ ಮಾಡಿದ್ರು. ರಾತ್ರಿ 2 ಗಂಟೆ ಆಯಿತು ನೋಡ್ರಿ ಮಲ್ಕೊಳಕ್ಕೆ. ಎಲ್ಲ ಮುಗಿಸಿ ಊಟ ಅದು ಮಾಡಿ ಈಗ ಸ್ವಾಗತ ಮಾಡ್ಕೊಳತ್ತಾರ. ಒಂದು ಸ್ವಲ್ಪ ಸೂಟ್ ಮಾಡಿದ್ದೆವು. ಅದರೊಳಗೆ ಮತ್ತೊಂದು ಸ್ವಲ್ಪ ಕಟ್ಟಾಗ್ಯಾವ. 1 ವರ್ಷ ಅಲಕ್ಕೆ ಬಂತು, ಹಂಗಂದು ಕಟ್ಟೋದು ಡಿಲೀಟ್ ಆಗ್ಯಾವೆಲ್ಲ. ಒಂದಿಷ್ಟು ಸಿಕ್ಕಿನೋ ಅಷ್ಟೇ ಇದು ಮಾಡ್ಕೊಂಡೀನಿ. ಸ್ಟೋರೇಜ್ ಅದು ಭಾಳ ದಿನ ಆದ್ರೆ ನನಗೆ ಹಾಕ್ಲಿಕ್ಕಾಗಿಲ್ಲ. ಮ್ಯಾರೇಜ್ ಅವೆಲ್ಲ ಇಷ್ಟು ದಿನ ಅವ್ರ ಮನೆದೆಲ್ಲ ಹಾಕ್ಲಿಕ್ಕೆ ನನಗೆ ಒಂದು ಸ್ವಲ್ಪ ಕಂಫರ್ಟೇಬಲ್ ಆಗಿದ್ದಿಲ್ಲ. ಈಗೆಲ್ಲ ಕಂಫರ್ಟೇಬಲ್ ಅನ್ನಿಸ್ಲತ್ತಿತ್ತು, ಹಂಗಂದು ಈಗ ಹಾಕಂಬಂತೇಳಿ ಈಗ ಹಾಕ್ಲತ್ತೀನಿ. ಇಷ್ಟು ದಿನ ಇಟ್ಟು ಒಂದಷ್ಟು ಈಗ ಒಳಗೆ ಬಂದವು ನೋಡ್ರಿ. ಈಗ ಬಾಗಿಲು ದಾಟಿ ಇವತ್ತಿನ ದಿವಸನೂ ಸೇರೋದು ಓದೋದೇನು ಇರೋಲ್ಲ. ಮ್ಯಾರೇಜ್ ಆಗೇನು ಬರ್ತಾವಲ್ಲ ಅವ್ರ ಮನೆ ಸೊಸೆಯಾಗಿ ಅವತ್ತು ಬಂದಿರ್ತಾಳೆ, ಅವತ್ತು ಸೇರೋದೆಲ್ಲ ಒದ್ದು ಒಳಗೆ ಬರೋದಿರ್ತದೆ. ಈಗ ಸುಮ್ಮನೆ ಸ್ವಾಗತ ಮಾಡ್ಕೊಂಡು ಅವರು ಮನೆ ದೇವರು ಏನಿರ್ತಾರೆ ಮನೆ ದೇವ್ರಿಗೆ ಅದು ದರ್ಶನ ಮಾಡ್ಕೊಂಡು ಎಲ್ಲ ಇದು ಮಾಡ್ತಾರೆ ನೋಡ್ರಿ. ಈಗ ನೋಡ್ರಿ ಒಳಗೆ ಎಂಟ್ರಿ ಮಾಡಿದ್ರೆ ಈಗ ಬಂದು ಅವ್ರ ಅತ್ತೆ ಸರಿ ಅದೆಲ್ಲ ಫೋಟೋ ಇಳಿಸ್ಕೊತಾರೆ.
ಸನಿ ಹೋಗ್ಬೇಕು, ಸನಿ ತಗೋ ಕರ್ಮನೆಗೆ ಹೋಗಕ್ಕಾಗಲ್ಲ. ಈಗ ನೋಡ್ರಿ ಅವ್ರ ಕೈನಿಂದೆ ಹಾಕಿಸ್ಲತ್ತಾರ, ಅವ್ರ ಕೈನಿಂದೆ ಹಾಕಿಸ್ತಾರೆ. ಇಬ್ಬರು ಕಲ್ತು ಮಾಡಬೇಕು ಹಂಗಂದು ಪೋಣಿಸ್ಲತ್ತಾರ ಇಬ್ಬರು. ಚಾಯ್ ಅದು ಕೊಟ್ಟರು, ಚಾಯ್ದು ಕುಡ್ದು ಮಾಡಿ ಮಾಡ್ಲತ್ತಾರ. ಇದು ಮುಗಿಸಿ ಮಾಡಿ ಊಟದ ಮಾಡ್ಲಕ್ಕ ರಾತ್ರಿಗೆ 2 ಗಂಟೆ ಆಯಿತು ಮಲ್ಕೊಳಕ್ಕೆ. ಈಗ ನೋಡ್ರಿ ತಾಳೆ ಇದೆಲ್ಲ ಹಾಕ್ಯಾರ. ನಮ್ಮ ಕಡೆಯಿಂದ ಒಂದು ತಾಳೆ, ಅವ್ರ ಕಡೆಯಿಂದ ಒಂದು ತಾಳೆ ಇರ್ತದೆ. ಮತ್ತು ಅದ್ರೊಳಗೆ ಹಾಕೋ ಗುಂಡ ಮಣಿ ಇರ್ತಾವಲ್ಲ ಅವನು ಬಂಗಾರದು ಅವನು ಸೇರಿಸಿ ಇದು ಮಾಡಿಸಿ ನೋಡ್ರಿ. ಈಗ ಆಗ್ಯದ ಈಗೆಲ್ಲ ಪೋಣಿಸೋದು. ಅವ್ರ ಯಜಮಾನ್ರಿಗೆ ಇದು ಮೆಹಂದಿ ಹಾಕ್ಬೇಕಂತೇಳಿ ಎಲ್ಲರೂ ಫೋರ್ಸ್ ಮಾಡಿದ್ರು. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್.